ನಂಜನಗೂಡು ಮೂಡ ಲೇಔಟ್ ಇದು. ಇಲ್ಲಿ ಹೊಸ ಬಡಾವಣೆಗಳು ಸಿಕ್ಕಾಪಟ್ಟೆ ಮನೆಗಳಾಗ್ತಾಯಿದೆ. ಇತ್ತೀಚೆಗೆ ಗಂಡ ಹೆಂಡತಿ ಸ್ಕೂಟಲ್ಲಿ ಬರೋದು ಮತ್ತು ಅವ್ರ ಹಿಂದೆ ಕಾರಲ್ಲಿ ಫಾಲೋ ಮಾಡ್ಕೊಬಂದು ಕಾರ್ ಮುಂದೆ ಬಂದು ಅವರಿಬ್ಬರನ್ನ ಅರ್ಧಗಟ್ಟಿ ಚೈನ್ಗೆ ಕೈ ಹಾಕಿದ್ದಾರೆ, ಚೈನ್ ಕಿತ್ಕೊಳ್ಳೋಕೆ ಹೋಗಿದ್ದಾರೆ. ಗಂಡ ಅವರಿಬ್ಬರಿಗೆ ಅವ್ರನ್ನ ಸಹಾಯ ಮಾಡೋಕ್ಕೆ ಹೋಗಿ ಗಂಡನಿಗೆ ಚಾಕು ಚುಚ್ಚಿದ್ದಾರೆ. ಎದುರುಗಡೆಯಿಂದ ಒಂದು ವೆಹಿಕಲ್ ಬಂತು ಅಂದ ತಕ್ಷಣ ಅವರು ಪರಾರಿಯಾಗಿ ಈ ಗಂಡನ್ನ ತೊಗೊಂಡೋಗಿ ಆಸ್ಪತ್ರೆ ಸೇರಿಸಿದ್ರು. ಅಷ್ಟೇ ನಮಗೆ ಗೊತ್ತಾಗಿದ್ದು. ಆಮೇಲೆ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಯಿತು ಇದು ಗಂಡನ್ನ ಹೆಂಡ್ತಿನೇ ಕೊಲೆ ಮಾಡುವ ಸಂಚು ರೂಪಿಸಿದ್ದಾರೆ ಅಂತ ತನಿಖೆಯಲ್ಲಿ ಗೊತ್ತಾಯಿತು. ಅವರು ಸ್ನೇಹಿತರ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗುವಾಗ ಈ ಘಟನೆ ನಡೆದಿದೆ ಅಂತ ಗೊತ್ತಾಯಿತು. ಏನಪ್ಪ ಇದು ಈ ರೀತಿ ನಂಜನಗೂಡಲ್ಲಿ ಆಗ್ತಾಯಿದೆ ಅಂತ ನಮಗೆ ಆತಂಕ ಉಂಟಾಗಿದೆ. ಕಳೆದ 3-4 ದಿನದಿಂದ ಅಂಡೂನಹಳ್ಳಿ ಬಡಾವಣೆ ಅಂದರೆ ಉಲ್ಲಳ್ಳಿ ರಸ್ತೆಯಲ್ಲಿ ಗಂಡ ಹೆಂಡತಿರಿಬ್ಬರು ಊಟ ಮಾಡ್ಕೊಂಡು ಬರ್ತಿದ್ದಾಗ ಒಂದು ಕಾರು ಹಿಂಬಾಲಿಸ್ಕೊಂಡು ಬಂದು ಕಾರು ಗುದ್ದ ರೀತಿಯಲ್ಲಿ ಬಂದು ಚೈನ್ ಕಿಡ್ನಾಪ್ ಮಾಡಿದ್ದಾರೆ ಹೆಂಡತಿ ಹತ್ರ. ಆ ಚೈನ್ ಕಿತ್ಕೊಂಡು ಹೋದ್ರಂತೆಲ್ಲ ಹೋಗಿ ಗಂಡ ಹಚ್ಕೊಂಡು ಹೋದಾಗ ಯಾರು ಚಾಕುಲಿ ತಿವಿದು ಬೇರೆ ಯಾವುದು ವಾಹನ ಬಂದಾಗ ಇವರು ಓಡೋಗಿದ್ದಾರೆ. ಇದನ್ನು ಎಂಕ್ವೈರಿ ಮಾಡಿದಾಗ ಹೆಂಡ್ತಿನೇ ಗಂಡನಿಗೆ ಸುಪಾರಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮ ಆಗಿದೆ. ನಂಜನಗೂಡಲ್ಲಿ ಇಂಥ ಘಟನೆಗಳು ತುಂಬ ನಡೀತಾನೆ ಇದೆ. ಇದು ಯಾವ ಥರ ಆಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಟಿ ವಿಲಿ ಮೊಬೈಲೆಲ್ಲ ಬರುತ್ತಲ್ಲ, ಆಗ ಹೋಗಿ ನೋಡ್ದು. ಮುಂಚೆ ಇದು ಕಳ್ತನದ ಥರ ತಿಳ್ಕೊಂಡಿತ್ತು. ಅದಾದಮೇಲೆ ಹೆಂಡ್ತಿನೇ ಸುಪಾರಿ ಕೊಟ್ಟಿದ್ದಾರೆ ಅಂತ ಇದೊಂದು ಜನ ಮಾತಾಡ್ಕೊತಾ ಇದ್ರು. ಆತಂಕ ಆಗಿದೆ.